ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸುದರ್ಶನ್. ಇಂದಿನ ಪ್ರಶ್ನೆ, ಜಠರ ದುರಿತ ಮತ್ತು ಇತರ ಸಂಬಂಧಿತ ಕಾಯಿಲೆಗಳಲ್ಲಿ ನಾವು ಸಾಮಾನ್ಯವಾಗಿ ಧನ್ವಂತರಂ ಗುಳಿಕಾವನ್ನು ಬಳಸುತ್ತೇವೆ. ಆದರೆ ವೈದ್ಯರು ನನ್ನ ಅಸ್ತಮಾ ಸಮಸ್ಯೆಗೆ ಈ ಔಷಧಿಯನ್ನು ಸೇವಿಸುವಂತೆ ಸಲಹೆ ನೀಡಿದ್ದಾರೆ. ಅಸ್ತಮಾದಲ್ಲಿ ಈ ಔಷಧಿ ಹೇಗೆ ಉಪಯುಕ್ತ ಎಂದು ದಯವಿಟ್ಟು ವಿವರಿಸಿ. ಧನ್ವಂತರಂ ಗುಳಿಕಾ ಮಾತ್ರೆಯು ಸಾಂಪ್ರದಾಯಿಕ ಆಯುರ್ವೇದ ಔಷಧವಾಗಿದ್ದು, ಇದನ್ನು ಸಾಮಾನ್ಯವಾಗಿ ಜಠರ ದುರಿತ, ಹೊಟ್ಟೆಯುಬ್ಬರ ಇತ್ಯಾದಿಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಆದರೆ ಇದನ್ನು ಮೀರಿ ಈ ಅದ್ಭುತ ಔಷಧವು ಇತರ ಹಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಈ ಔಷಧಿಯ ಮುಖ್ಯ ಪದಾರ್ಥಗಳು ಏಲಕ್ಕಿ, ಶುಂಠಿ, ಜಾಯಿಕಾಯಿ, ಜೀರಿಗೆ, ಕರ್ಪೂರ ಇತ್ಯಾದಿ. ಧನ್ವಂತರಂ ಗುಳಿಕಾವನ್ನು ಮುಖ್ಯವಾಗಿ ಶ್ವಾಸನಾಳದ ತೊಂದರೆಗಳು, ಬಿಕ್ಕಳಿಕೆ, ಕಫ ಸಂಬಂಧಿ ರೋಗಗಳು, ಗ್ಯಾಸ್ ಟ್ರಬಲ್ ಮತ್ತು ಎದೆನೋವು ಇತ್ಯಾದಿಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಈ ಮಾತ್ರೆಯನ್ನು ಹಲಸಿನ ಮರದ ತೊಗಟೆ, ನೆಲಬೇವು ಮತ್ತು ಜೀರಿಗೆ ಕಷಾಯ ಇತ್ಯಾದಿಗಳ ಜೊತೆಯಲ್ಲಿ ನೀಡಲಾಗುತ್ತದೆ. ಪ್ರಶ್ನೆಯಲ್ಲಿ ಉಲ್ಲೇಖಿಸಿದಂತೆ ಧನ್ವಂತರಂ ಗುಳಿಕಾವನ್ನು ಸಾಮಾನ್ಯವಾಗಿ ಜಠರ ದುರಿತದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಆದರೆ ಈಗ ಪ್ರಶ್ನೆ ಏನೆಂದರೆ, ಈ ಔಷಧವನ್ನು ಅಸ್ತಮಾ ಚಿಕಿತ್ಸೆಯಲ್ಲಿ ಹೇಗೆ ಬಳಸಬಹುದು? ಕೇರಳ ಮೂಲದ ಪ್ರಸಿದ್ಧ ಆಯುರ್ವೇದ ಗ್ರಂಥ ಸಹಸ್ರಯೋಗದ ಪ್ರಕಾರ ಧನ್ವಂತರಂ ಗುಳಿಕಾದ ಉಪಯೋಗಗಳು: ಪಾಯಯೇತ್ ಶ್ವಾಸನಾಶಾಯ, ಕಾಸಾನಾಂಚ ನಿವೃತ್ತಯೇ, ಯಕ್ಷ್ಮಣಾಶಾಂತಯೇ ಹಿಕ್ಕ, ಛರ್ದ್ಯೋಶ್ಚ ವಿನಿವೃತ್ತಯೇ. ಅಂದರೆ ಧನ್ವಂತರಂ ಗುಳಿಕಾವು ಈ ಕೆಳಗಿನ ತೊಂದರೆಗಳಲ್ಲಿ ಸಹಕಾರಿಯಾಗಿದೆ: ಶ್ವಾಸ, ಉಸಿರಾಟದ ತೊಂದರೆ, ಕಾಸ, ಕೆಮ್ಮು, ಯಕ್ಷ್ಮ, ದೀರ್ಘಕಾಲದ ಉಸಿರಾಟದ ಅಸ್ವಸ್ಥತೆಗಳು, ಹಿಕ್ಕ, ಬಿಕ್ಕಳಿಕೆ, ಛರ್ದಿ, ವಾಂತಿ ಇತ್ಯಾದಿ. ಇದು ಶಾಸ್ತ್ರೀಯ ಮತ್ತು ಅಧಿಕೃತ ಉಲ್ಲೇಖವಾಗಿದ್ದು, ಧನ್ವಂತರಂ ಗುಳಿಕಾದ ಮಹತ್ವವನ್ನು ಸ್ಪಷ್ಟಪಡಿಸುತ್ತದೆ. ಅಸ್ತಮಾದ ತೊಂದರೆಯಲ್ಲಿ ಈ ಮಾತ್ರೆಯನ್ನು ಕನಕಾಸವ, ಅಗಸ್ತ್ಯ ಹರಿತಕಿ ರಸಾಯನ ಮುಂತಾದ ಆಯುರ್ವೇದ ಔಷಧಿಗಳ ಜೊತೆಗೆ ಪ್ರಯೋಗಿಸಲಾಗುತ್ತದೆ. ಬಲಾರಿಷ್ಟ ಮತ್ತು ಧನ್ವಂತರ ಗುಟಿಕಾದ ಉರಿಯೂತ ನಿವಾರಣಾ ಸಾಮರ್ಥ್ಯದ ಕುರಿತು ಸಂಶೋಧನಾ ಅಧ್ಯಯನವನ್ನು ನಡೆಸಲಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಆಯುರ್ವೇದ ಜ್ಞಾನವನ್ನು ಹೆಚ್ಚಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಮತ್ತು ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತೀರಿ. ನಮ್ಮೊಂದಿಗೆ ಹಂತ ಹಂತವಾಗಿ ಆಯುರ್ವೇದವನ್ನು ಕಲಿಯುವುದಕ್ಕಾಗಿ ನಮ್ಮ ಸಾಪ್ತಾಹಿಕ ಆಂಗ್ಲ ಭಾಷೆಯ ಆನ್ಲೈನ್ ತರಗತಿಗಳಿಗೆ ಸೇರಿ. ಲಿಂಕ್ಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅನ್ನು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೆ ನಮಸ್ತೆ.